ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಪ್ರೋಮೋ ನೋಡಿದ್ರೆ ಸೊ ನಿಮಗೆ ಏನು ಅನ್ಸುತ್ತೆ ಅಂತ ಫಸ್ಟ್ ಕಮೆಂಟ್ ಮಾಡಿ. ನೀವು ಯಾರು ಅಭಿಮಾನಿ ಆದರೂ ಪರವಾಗಿಲ್ಲ, ಕಟ್ಟರ್ ಅಭಿಮಾನಿ ಆದರೂ ಪರವಾಗಿಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಗಿಲ್ಲಿ ರಕ್ಷಿತಾ ಮಾಡಿರುವಂಥದ್ದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಒಂದು ಟೀಮ್ ಅಂತ ಬಂದಮೇಲೆ ಟೀಮ್ ಜೊತೆಗೆ ನಿಂತ್ಕೊಬೇಕು. ಆ ಟೀಮ್ ಅವ್ರು ಎಷ್ಟೇ ಕೆಟ್ಟವರಾಗಲಿ ಅಥವಾ ಏನೇ ಮಾಡಲಿ, ಬಟ್ ಟೀಮನ್ನ ಬಿಟ್ಟು ಅಪೋಸಿಟ್ ತಂಡದಲ್ಲಿರುವಂಥವ್ರಿಗೆ ಮಾತಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು ಖಂಡಿತವಾಗ್ಲೂ ನನ್ನ ಪ್ರಕಾರ ತಪ್ಪು ಅದು. ಆ್ಯಂಡ್ ನೀವು ಆಲ್ರೆಡಿ ನೋಡಿದ್ರ ಪ್ರೋಮೋದಲ್ಲಿ. ಸೊ ಅಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಆ್ಯಂಡ್ ರಕ್ಷಿತಾರು ಇಬ್ಬರು ಕೂಡ ತಪ್ಪು ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿಗೆ ನನ್ನ ಪ್ರಕಾರ ಕಿಚ್ಚನ ಕ್ಲಾಸ್ ಇರುತ್ತೆ ಅನ್ಕೊಂತೀನಿ. ಯಾಕಂತಂದರೆ ಮುಖ್ಯವಾದಂಥ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಅದೇನು ಅಂತಂದರೆ ಪಿಸು ಧ್ವನಿನಲ್ಲಿ ಮತ್ತು ಕಿವಿನಲ್ಲಿ ಆ ಥರ ಮಾತು ಆಡೋ ಹಾಗಿಲ್ಲ. ಸೊ ಅದಕ್ಕೆ ಕಿಚ್ಚನ ಕ್ಲಾಸು ಖಂಡಿತವಾಗ್ಲೂ ಗಿಲ್ಲಿಗಿರುತ್ತೆ, ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ. ಓಕೆ, ಸೊ ಆ ರೀತಿಯಲ್ಲಿ ಕಿವಿನಲ್ಲಿ ಯಾವುದೇ ರೀತಿಯಲ್ಲಿ ಹೇಳೋಗಿಲ್ಲ. ಏನೇ ಮಾತಾಡಿದ್ರು ಕೂಡ ಅದು ಮೈಕಲ್ಲಿ ಕೇಳಿಸೋ ರೀತಿಯಲ್ಲಿ ಇರಬೇಕು. ಒಂದು ರೂಲ್ಸ್ ಬ್ರೇಕ್ ಆಗಿದೆ ಅಲ್ಲಿ ಗಿಲ್ಲಿ ಕಡೆಯಿಂದ. ಆ್ಯಂಡ್ ಅದಾದಮೇಲೆ ಈ ರೀತಿಯಲ್ಲಿ ಅನವಶ್ಯಕವಾಗಿ ಬೇರೆಯವರು ಟಾಸ್ಕ್ ಆಡೋ ಟೈಮಲ್ಲಿ ಅವ್ರನ್ನ ಕರೆದು ಆ ಥರ ಡಿಸ್ಕಷನ್ ಮಾಡುವಂಥದ್ದು, ಕಿವಿಲಿ ಹೇಳುವಂಥದ್ದು ಖಂಡಿತವಾಗ್ಲೂ ತಪ್ಪು ತಪ್ಪು ತಪ್ಪು. ಓಕೆ, ನೀವೇನಾದರೂ ಅನ್ಕೊಬೋದು, ಗಿಲ್ಲಿ ಫ್ಯಾನ್ಸ್ಗೆ ಬೇಜಾರಾಗ್ಬೋದು, ಬಟ್ ಈ ರೀತಿಯ ವರ್ತನೆ ಖಂಡಿತವಾಗ್ಲೂ ಗಿಲ್ಲಿಗೆ ಮುಂದೆ ಹೋಗ್ತಾ ಹೋಗ್ತಾ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ. ನೀವೆಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಅಷ್ಟೇ, ಚಾನಲ್ ಅಂತ ಬಂದಾಗ ಬಿಗ್ ಬಾಸ್ ರೂಲ್ಸ್ಗಳನ್ನು ಮುಖ್ಯವಾಗಿ ಅದನ್ನು ಫಾಲೋ ಮಾಡುವಂಥವ್ರಿಗೆ ಒಂದು ಅಂದರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಚಾನಲ್ ಅವರು. ಸೊ ಅದನ್ನು ಕೂಡ ಮುಖ್ಯವಾಗಿ ನೋಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಈ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿಗ್ ಬಾಸ್ ಆ ಒಂದು ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ, ಚಕ್ರವ್ಯೂಹ ಅನ್ನೋಂಥ ಟಾಸ್ಕು. ಆ ಚಕ್ರವ್ಯೂಹ ಟಾಸ್ಕ್ ಯಾರು ಆಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಡಿಸ್ಕಷನ್ ನಡೀತಾ ಇದೆ. ಈ ಕಡೆಗೆ ಅಶ್ವಿನಿ ಆ್ಯಂಡ್ ಟೀಮ್ ಅವ್ರ ಜೊತೆಗೆ ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ, ಅಂದರೆ ಬಹುಮತ ಬಂದರೆ ಡಿಸೈಡ್ ಮಾಡೋಣ ಯಾರು ಏನು ಅನ್ನೋದನ್ನ. ಅದಕ್ಕೋಸ್ಕರ ಡಿಸ್ಕಷನ್ ನಡೀತಾ ಇದೆ. ಸೊ ಅವಾಗ ಅಶ್ವಿನಿ ಅವ್ರು ಕೇಳ್ತಾರೆ, ಸೊ ರಕ್ಷಿತಾ ಏನು ಮಾಡೋಣ ಹೇಳು ಅನ್ನೋ ರೀತಿಯಲ್ಲಿ. ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಅವರೊಂದು ರೀಸನ್ಗಳನ್ನು ತೊಗೊತಿದ್ದಾರೆ. ಅಂದರೆ ರಕ್ಷಿತಾಗೆ ಕಡೆಗಣನೆ ಮಾಡಿ ಅವ್ರ ರೀಸನ್ಗಳು ತೊಗೊತಾನೆ ಇಲ್ಲ, ಅವರ ಒಂದು ಅಂದರೆ ಸಜೆಷನ್ಗಳು ತೊಗೊತಾನೆ ಇಲ್ಲ ಅಂತಲ್ಲ, ಅವ್ರನ್ನ ಕೇಳ್ತಾ ಇದ್ದಾರೆ. ಹಂಗೆ ನೋಡೋಕೋದ್ರೆ ನಿನ್ನೆ ಒಂದು ಎಪಿಸೋಡಲ್ಲಿ ಫಸ್ಟ್ ಒಂದು ಸ್ವ್ಯಾಪ್ ಮಾಡೋವಂಥ ಇದರಲ್ಲಿ ಅವ್ರದ್ದೇ ಡಿಸಿಷನ್ ಆಗಿರುವಂಥದ್ದು. ರಘುನಾಗ್ ತೊಗೊಂಡು ಬಂದು ಸುದಿನ ಆ ಕಡೆ ಕಳಿಸ್ಬೇಕು ಅಂತಂದಾಗ ಅಷ್ಟೊಂದು ಪ್ರಿಯಾರಿಟಿ ಕೊಡ್ತಿದ್ದಾರೆ ಅವ್ರಿಗೆ ಅಂತಂದರೆ ಅವ್ರು ಅಟ್ಲೀಸ್ಟ್ ಟೀಮ್ ಜೊತೆಗೆ ನಿಂತ್ಕೊಬೇಕು ರಕ್ಷಿತಾ. ಆ ರೀತಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಿಲ್ಲಿ ಹತ್ರ ಹೋಗಿ ಆ ಥರ ಮಾಡುವಂಥದ್ದು ಖಂಡಿತವಾಗ್ಲೂ ತಪ್ಪು. ಅದು ತಪ್ಪುಗಳು ಪದೇ ಪದೇ ಮಾಡ್ತಿದ್ದಾರೆ ರಕ್ಷಿತಾ ಅವರು. ಒಂದೇ ಒಂದು ದಿನದಲ್ಲಿ ಅವ್ರ ಯೋಗ್ಯತೆ ಅಥವಾ ಅವರ ಒಂದು ಘನತೆ ಏನಿತ್ತಲ್ಲ, ಅದನ್ನು ಕಳ್ಕೊತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಖಂಡಿತವಾಗಲೂ ರಕ್ಷಿತಾಗಾದ್ರಾಗಿರ್ಬೋದು, ಗಿಲ್ಲಿಗಾದ್ರಾಗಿರ್ಬೋದು, ಅದು ಹೊಡೆಯುತ್ತೆ. ಅದರಲ್ಲೂ ಮುಖ್ಯವಾಗಿ ರಕ್ಷಿತಾಗೆ. ಅಲ್ಲಿ ಟೀಮ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಕೇಳ್ತಿದ್ದಾರೆ ಏನು ಮಾಡೋಣ ಹೇಳು ರಕ್ಷಿತಾ ಅನ್ನೋ ಟೈಮಲ್ಲಿ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಗಿಲ್ಲಿ ಹತ್ರ ಹೋಗಿ ಡಿಸ್ಕಷನ್ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ? ಖಂಡಿತವಾಗ್ಲೂ ಇದು ಅಟ್ಟರ ಒಂದು ರೀತಿಯಲ್ಲಿ ಬ್ಯಾಡ್ ಬಿಹೇವಿಯರ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಕೇಳಿದಾಗ ಅಲ್ಲಿ ಗಿಲ್ಲಿ ಹೇಳ್ತಾನೆ, ನನ್ನ ಇಷ್ಟ, ನಾನು ಏನು ಹೇಳಿದೆ ಹಾಗೆ ಹೀಗೆ, ಇದು ನಮ್ಮ ಪರ್ಸನಲ್ ಅನ್ನೋ ರೀತಿಯಲ್ಲಿ ಅಲ್ಲಿ ರಕ್ಷಿತಾ ಹೇಳ್ತಾಳೆ. ಟಾಸ್ಕ್ ಆಲ್ರೆಡಿ ಸ್ಟಾರ್ಟ್ ಆಗುವಂಥ ಹಂತದಲ್ಲಿ ಬಂದಿದೆ, ಡಿಸ್ಕಷನ್ ನಡೀತಾ ಇದೆ, ಅದನ್ನು ತೊಗೊಂಡೋಗ್ಬಿಟ್ಟು ಪರ್ಸ್ನಲ್ ಏನು ಥಿಂಕ್ ಮಾಡ್ತೀರಾ? ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ನೋಡಿದ್ದಾರೆ, ಗಿಲ್ಲಿ ಏನೇನು ಹೇಳ್ಕೊಟ್ಟಿದ್ದಾನೆ, ಬ್ಲಾಕ್ ಮಾಡು, ಕೊಡಬೇಡ, ಬಿಟ್ಕೊಡ್ಬೇಡ, ಹಾಗೆ ಮಾಡು, ಹೀಗೆ ಮಾಡು ಅಂತ. ಈ ಥರದ್ದು ಹೇಳೋವಂಥದ್ದಾ? ಅದರ ಬಿಟ್ಟು ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು, ಒಳ್ಳೇದು ಹೇಳ್ಬೋದಾಗಿತ್ತು. ನೀನು ಟಾಸ್ಕ್ ಆಡಲಿಕ್ಕೆ ಚಾನ್ಸಸ್ ಕೇಳು, ಟಾಸ್ಕ್ ಬಿಟ್ಕೊಡ್ಬೇಡ, ನೀನು ಟಾಸ್ಕ್ ಆಡ್ತೀನಿ ಅಂತ ಹೇಳು, ಅದನ್ನು ಹೇಳ್ಬೋದು. ಇವಾಗ ಸುಮಾರು ಜನ ಹೇಳ್ಬೋದು ರಕ್ಷಿತಾಗೆ ಚಾನ್ಸೇ ಕೊಟ್ಟಿಲ್ಲ ಅಂತ. ಟಾಸ್ಕ್ ಚಾನ್ಸ್ ಕೊಡಿ ಅಂತ ಅವಳು ಹಠಕ್ಕೆ ಬೀಳಬೇಕಾಗಿತ್ತು. ಇವಾಗ ಒಬ್ಬರನ್ನ ಸ್ವ್ಯಾಪ್ ಮಾಡಬೇಕು, ಅದು ಮಾಡಬೇಕು ಅಂತ ಎಷ್ಟು ಕಿತ್ತಾಡ್ತಾಳೆ, ಅದೇ ರೀತಿಯಲ್ಲಿ ಅವಳು ಟಾಸ್ಕ್ ನನಗೆ ಆಡ್ಲಿಕ್ಕೆ ಕೊಡಿ, ನಾನು ಆಡ್ತೀನಿ ಅಂತ ನಿಂತ್ಕೋಬೋದಾಗಿತ್ತು. ನಿಂತ್ಕೊಳ್ಳಿಲ್ಲ, ಓನ್ಲಿ ಸ್ವ್ಯಾಪ್ ಮಾಡಬೇಕು ಅಂದಾಗ ಮಾತ್ರ ಈ ಕಿತ್ತಾಟಗಳೆಲ್ಲ ಶುರು ಆಗುತ್ತೆ. ಅದು ನನ್ನ ಪ್ರಕಾರ ಖಂಡಿತವಾಗ್ಲೂ ತಪ್ಪಿದೆ. ಅದರಲ್ಲೂ ಮುಖ್ಯವಾಗಿ ಇವ್ರು ಮಾಡಿದಾರಲ್ಲ, ಕಿವಿಲಿ ಮಾತಾಡಿರುವಂಥದ್ದು, ಆ ಡಿಸ್ಕಷನ್ ಮಾಡಿರುವಂಥದ್ದು, ಇದು ಬಿಗ್ ಬಾಸ್ ಈ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಖಂಡಿತವಾಗ್ಲೂ ಚರ್ಚೆ ಮಾಡೇ ಮಾಡ್ತಾರೆ. ಬಿಕಾಸ್ ಮೊದಲೇ ಹೇಳ್ದಂಗೆ ಕಿವಿನಲ್ಲಿ, ಪಿಸು ಧ್ವನಿನಲ್ಲಿ ಆ ಥರ ಮೈಕಿಗೆ ತಪ್ಪಿಸಿ ಹೇಳೋ ರೀತಿಯಲ್ಲಂತೂ ಖಂಡಿತವಾಗ್ಲೂ ನಡೆಯಲ್ಲ. ಬಟ್ ಅದು ಟೆಲಿಕಾಸ್ಟ್ ಬೇರೆ ಆಗಿದೆ ಅಂತ ಅಂದಮೇಲೆ ಇದನ್ನು ಖಂಡಿತವಾಗ್ಲೂ ತೊಗೊಂತಾರೆ. ಬಿಕಾಸ್ ಗಿಲ್ಲಿ ಪದೇ ಪದೇ ತಪ್ಪುಗಳು ಮಾಡ್ತಿದ್ದಾನೆ. ಸುದೀಪ್ ಸರ್ ಕೂಡ ಲಾಸ್ಟ್ ಒಂದು ವೀಕೆಂಡಲ್ಲಿ ಹೇಳಿದರು, ಟಾಸ್ಕ್ ನಡೆಯೋ ಟೈಮಲ್ಲಿ ಎಲ್ಲೂ ಕೂಡ ಆ ಥರ ಟಾಸ್ಕಿಗೆ ಹಾನಿ ಆಗೋ ರೀತಿಯಲ್ಲಿ ನಡ್ಕೋಬೇಡ ಗಿಲ್ಲಿ, ನಿನಗೆ ಡಮಾಲ್ ಟಿಮಿಲ್ ಡಕ್ಕ, ನೀ ಆಚೆ ಹೋಗೋದು ಪಕ್ಕ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೇಳಿದರು. ಅಗೇನ್ ಇದನ್ನು ಮತ್ತೆ ಪದೇ ಪದೇ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಒಂದು ವೀಕೆಂಡಲ್ಲಿ ಕ್ಲಾಸ್ ಇದೆ ಅಂತ ಅನಿಸುತ್ತೆ. ಓಕೆ, ಇದ್ರ ಜೊತೆಗೆ ಗೇಮು ಕೂಡ ಆಡೋದು ಬೇಡ ಅಂತ ಹೇಳಿದ್ದಾನೆ. ಲಾಸ್ಟ್ ಟೈಮ್ ಹನುಮಂತನಿಗೆ ಬಿಟ್ಟಿರಲಿಲ್ಲ, ಗೇಮ್ ರದ್ದಾಗಲಿ ಅನ್ನೋ ರೀತಿಯಲ್ಲಿ ಅಂದಾಗ, ಬಟ್ ಇವಾಗ ಗೇಮ್ ಆಡೋದೇ ಬೇಡ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿರೋದ್ರಿಂದ ಖಂಡಿತವಾಗ್ಲೂ ಕ್ಲಾಸ್ ಇದೆ. ಜೊತೆಗೆ ಇಲ್ಲಿ ರಕ್ಷಿತಾನು ಕೂಡ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊತಿದ್ದಾನೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಗಿಲ್ಲಿ. ಬಟ್ ಅದು ಒಳ್ಳೇದಲ್ಲ ನನ್ನ ಪ್ರಕಾರ. ಬಿಕಾಸ್ ಇಲ್ಲಿ ರಕ್ಷಿತಾಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಈ ಥರ ಮಾಡೋದ್ರಿಂದ. ಅದನ್ನ ಅವ್ನು ಅರ್ಥ ಮಾಡ್ಕೊಬೇಕು. ಯಾಕಂತಂದರೆ ಟಾಸ್ಕ್ ಆಡ್ತಿರೋಂಥವ್ರು ಅವರು. ಇವಾಗ ಅಶ್ವಿನಿ ಅವರೆಲ್ಲ ರೇಗಾಡ್ತಿರೋಂಥದ್ದು ರಕ್ಷಿತಾ ಮೇಲೆ. ಅವ್ರು ಕುತಂತ್ರ ಮಾಡ್ತಾರೆ, ಅವ್ರಿದ್ದು ನಮ್ಮ ಟೀಮ್ ಸೋಲ್ಬೇಕು ಅನ್ನೋಂಥದ್ದು ಅವ್ರ ಆಸೆ ಇರೋದ್ರಿಂದ ನೀನು ಯಾಕೆ ಹೋದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅಶ್ವಿನಿ ಅವ್ರು ಕೇಳ್ತಿರೋಂಥದ್ದು ಕೂಡ ಕರೆಕ್ಟ್ ಆಗಿದೆ. ನೀವು ಸುಮಾರು ಜನ ಹೇಳ್ಬೋದು ಅಶ್ವಿನಿ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ, ಬಟ್ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡಿದ್ರು ಅಂತ. ಟ್ರಿಗರ್ ಮಾಡದೇ ಇರೋದು ಬೇರೆ ವಿಷಯ. ಬಟ್ ಅಲ್ಲಿ ಅಶ್ವಿನಿ ಅವ್ರು ಮಾತಾಡಲೇಬೇಕಾಗಿತ್ತು, ಆಡಿದ್ರು. ಬಿಕಾಸ್ ಅವ್ರ ತಂಡ ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ತಂಡ ಗೆಲ್ಲಬೇಕಾಗುತ್ತೆ. ಅದರಲ್ಲಿ ರಕ್ಷಿತಾ ಕೂಡ ಇದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಅಶ್ವಿನಿ ನನ್ನ ಪ್ರಕಾರ ಏನೂ ತಪ್ಪಿಲ್ಲ. ಅವ್ರು ಕಿರ್ಚಾಡಿದ್ರಲ್ಲೂ ಕೂಡ ಏನೂ ತಪ್ಪಿಲ್ಲ. ಬಟ್ ಇಲ್ಲಿ ಪದೇ ಗಿಲ್ಲಿ ಈ ಥರ ಮಾಡ್ತಿರೋದ್ರಿಂದ
ಟ್ರಿಗರ್ ಆಗೇ ಆಗ್ತಾರೆ, ಯಾರು ಕೂಡ ಟ್ರಿಗರ್ ಆಗಲೂ ಬೇಕು. ಎಲ್ಲಾನು ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲರೂ ಕೂಡ ಯಾರೋ ದೇವಮಾನವರಲ್ಲ ಅಲ್ಲಿ. ಸೊ ಇದು ನನ್ನ ಪ್ರಕಾರ ಗಿಲ್ಲಿ ಕಡೆಯಿಂದ ಖಂಡಿತವಾಗ್ಲೂ ತಪ್ಪಿದೆ. ನೀವು ಕಮೆಂಟಲ್ಲಿ ನೀವು ನನ್ನ ಬೈದರೂ ಪರವಾಗಿಲ್ಲ, ಬಟ್ ಇರೋವಂಥ ಒಂದು ವಾಸ್ತವ ನಾನು ಹೇಳ್ತಾ ಇದ್ದೀನಿ. ರಕ್ಷಿತಾ ಆ್ಯಂಡ್ ಗಿಲ್ಲಿ, ಸೊ ಈ ಒಂದು ಪ್ರೋಮೋ ನೋಡಿರೋ ಪ್ರಕಾರ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ. ಇವರು ಇಬ್ಬರೇ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಸುಮಾರು ಜನ ತಪ್ಪು ಮಾಡಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ಅವ್ನು ಯಾರು ಕಾಕ್ರೋಚ್ ಸುದಿ ಕೂಡ ಅಷ್ಟೇ, ಈ ಯಾರು ಅಶ್ವಿನಿ ಅವ್ರ ತಂಡ ವಿನ್ ಆದಮೇಲೆ ಅವ್ರ ತಂಡನ ಬಿಟ್ಟು ಈ ಕಡೆ ಬಂದ್ಬಿಟ್ಟು ಮಾತಾಡ್ತಾ ಇದ್ದ. ಬಟ್ ಅಲ್ಲಿರೋರು ಯಾರೋ ನೀವು ನಿಮ್ಮ ತಂಡಕ್ಕೆ ಹೋಗಿ ಅನ್ನೋ ರೀತಿ ಹೇಳಿದ್ರು, ಬಟ್ ಅವನು ಕೂಡ ತಪ್ಪು ಮಾಡಿದ್ದಾನೆ. ಸೊ ಈ ರೀತಿಯಲ್ಲಿ ತಪ್ಪುಗಳು ಕೆಲವರು ಮಾಡ್ತಾನೆ ಇದ್ದಾರೆ. ಅವ್ರ ತಂಡನ ಬಿಟ್ಟು ಏನೇ ಫೇವರಿಸಮ್ ಇದ್ರೂ ಕೂಡ ಟಾಸ್ಕ್ ಅಂತ ಬಂದಾಗ ಒಂದು ತಂಡ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಆ ತಂಡದ ಜೊತೆಗೆ ನಿಂತ್ಕೊಳ್ಳೋದು ಅವರ ಒಂದು ಧರ್ಮ. ಓಕೆ, ಸೊ ಇದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಲವೊಂದು ಟಾಸ್ಕ್ಗಳೆಲ್ಲ ಆಗಿದೆ. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ನಾಮಿನೇಟೆಡ್ ತಂಡ ಏನಿದೆಯಲ್ಲ, ಸೊ ಅದು ಕ್ಯಾಪ್ಟನ್ಸಿ ಒಂದು ಕಂಟೆಂಡೆಡ್ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ಎಲ್ಲ ಇಡೀ ತಂಡನೇ ಆಯ್ಕೆ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಒಂದು 2 ಗೇಮ್ ಆಡಿಸ್ತಾರೆ, 2 ರೌಂಡಲ್ಲಿ ನಡೆಯುತ್ತೆ ಆ ಬಾಲ್ ಟಾಸ್ಕು. ಸೊ ಆ ಒಂದು ಏನು ಆ ರಿಂಗ್ ಇದೆ, ಸೊ ಆ ರಿಂಗಿಂದ ಆಚೆ ಹಾಕಬೇಕಾಗುತ್ತೆ. ಕೊನೆಯಲ್ಲಿ ಯಾರು ಉಳ್ಕೊಂತಾರೆ, ಒಂದು ಹುಡುಗಿರು, ಇನ್ನೊಂದು ಹುಡುಗರು ಒಂದು ಟಾಸ್ಕ್ ನಡೆಯುವಂಥದ್ದು. ಹುಡುಗರಲ್ಲಿ ರಘು ಅವ್ರು ವಿನ್ ಆಗಿದ್ದಾರೆ ಆ ಒಂದು ರಿಂಗ್ ಟಾಸ್ಕಲ್ಲಿ, ಆ ಬಾಲ್ನ ಹಿಡ್ಕೊಳ್ಳೋದ್ರಲ್ಲಿ. ಸೊ ಅದ್ರ ಜೊತೆಗೆ ಈ ಕಡೆಗೆ ಅಶ್ವಿನಿ ಅವರು ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ರಘು ಆ್ಯಂಡ್ ಅಶ್ವಿನಿ ಅವ್ರ ಮಧ್ಯೆ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುವಂಥದ್ದು. ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಬಿಕಾಸ್ ರಘು ಏನಾದರೂ ವಿನ್ ಆದರೆ ಅಗೇನ್ 2ನೇ ಬಾರಿ ಒಂದು ಕ್ಯಾಪ್ಟನ್ ಆಗುವಂಥದ್ದವರು. ಆ್ಯಂಡ್ ಈ ಕಡೆಗೆ ಅಶ್ವಿನಿ ಏನಾದರೂ ವಿನ್ ಆದರೆ ಅಗೇನ್ ಒಂದು ಮಹಿಳಾ ಕ್ಯಾಪ್ಟನ್ ಆಗ್ತಾರೆ ಫಸ್ಟ್ ಟೈಮ್ ಈ ಸೀಸನಲ್ಲಿ ಅಂತಲೇ ಹೇಳ್ಬೋದು. ಇನ್ ಕೇಸ್ ಅಶ್ವಿನಿ ಗೌಡ ಏನಾದರೂ ಈ ಸಾರಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಸೊ ಕ್ಯಾಪ್ಟನ್ ಆದರೆ ನನ್ನ ಪ್ರಕಾರ ಕಿಚ್ಚನ ಚಪ್ಪಳೆ ಅವ್ರಿಗೆ ಬರ್ಬೋದು. ಬಟ್ ಒಂದೇ ಒಂದು ಅವ್ರು ಮೈನಸ್ ಇರುವಂಥದ್ದು ಏನು ಅಂತಂದರೆ, ಅದು ಹಾಲು ಕದಿಯುವಂಥ ಒಂದು ಏನಂತ ಘಟನೆಯಲ್ಲಿ ಸೊ ಅವರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಅದನ್ನ ಸುದೀಪ್ ಸರ್ ಕನ್ಸಿಡರ್ ಏನಾದರೂ ಮಾಡಿದ್ರೆ ಕಿಚ್ಚನ ಚಪ್ಪಾಳೆ ಮಿಸ್ ಆಗ್ಬೋದು. ಬಟ್ ಅದನ್ನ ಸೈಡಿಗಿಟ್ಟು ಸೊ ಉಳಿದಿರೋಂಥ ಇಡೀ ಒಂದು ವಾರದ ಒಂದು ಆಟ ಅಂತ ತಗೊಂಡಾಗ ಮೇ ಬಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತ ಅನ್ಸುತ್ತೆ. ಇನ್ ಕೇಸ್ ಅವ್ರಿಗೆ ಏನಾದರೂ ಕಿಚ್ಚನ ಚಪ್ಪಾಳೆನೂ ಸಿಕ್ಕು ಕ್ಯಾಪ್ಟನ್ನು ಸಿಕ್ಬಿಟ್ರೆ ನನ್ನ ಪ್ರಕಾರ ಎಲ್ಲೋ ಅವ್ರದ್ದು ಗ್ರಾಫ್ ಮೇಲೆ ಹೋಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ 4 ವಾರ 5 ವಾರ ಅವ್ರಿಗೆ ಏನು ನೆಗೆಟಿವ್ ಬರ್ತಾ ಇತ್ತು, ಮೇ ಬಿ ಈ ವಾರದಲ್ಲಿ ಅದನ್ನೆಲ್ಲ ಕೂಡ ಸೈಡಿಗೆ ತಳ್ಳಿ ಸೊ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಸೊ ಈ ಸಾರಿ ಅಶ್ವಿನಿ ಅವ್ರು ಗೆದ್ದರೆ ಒಂದು ಒಳ್ಳೇದಂತ ನನಗನ್ಸುತ್ತೆ. ಯಾಕಂದರೆ ಶೋ ಆಲ್ರೆಡಿ 90% ಒನ್ ಸೈಡೆಡ್ ಆಗಿದೆ. ನಮ್ಮ ಗಿಲ್ಲಿಗೆ ಓಟ್ಸ್ ಎಲ್ಲ ಬರ್ತಿರೋವಂಥದ್ದು, ಸಪೋರ್ಟ್ ಎಲ್ಲ ಸಿಗ್ತಿರೋವಂಥದ್ದು. ಸೊ ಈ ವಾರ ಎಲ್ಲೋ ಸ್ವಲ್ಪ ಅಶ್ವಿನಿ ಅವರು ಸೊ ಟ್ರೈ ಮಾಡ್ತಿದ್ದಾರೆ ಪಾಸಿಟಿವ್ ಆಗಿ ತನ್ನ ಒಂದು ಆಟನ ಕನ್ವರ್ಟ್ ಮಾಡಲಿಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾವ ರೀತಿಯಲ್ಲಿ ಇನ್ನು ಒಂದು ದಿನ ಇದೆ, ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಆಡ್ತಾರೆ ಅನ್ನೋವಂಥದ್ದು ಮುಖ್ಯ ಆಗುತ್ತೆ. ಇನ್ನೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಶುರು ಆಗಿಲ್ಲ. ರಘು ವರ್ಸಸ್ ಅಶ್ವಿನಿ. ಸೊ ಸ್ಟಾರ್ಟಿಂಗ್ ರಘು ಬಂದಾಗ ಸೊ ಅಶ್ವಿನಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಸೊ ಅಲ್ಲಿ ನೀರು ಹಾಕಿರೋಂಥಾಗಿರ್ಬೋದು, ಪ್ರತಿಯೊಂದು ಕೂಡ ಫೈಟ್ ಎಲ್ಲ ನಡೀತು. ಬಟ್ ಅವರಿಬ್ಬರೇ ಇವಾಗ ಆಡ್ತಿರೋವಂಥದ್ದು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ರಕ್ಷಿತ್ ಅವ್ರು ಏನು ನಾಮಿನೇಟ್ ಮಾಡಿದ್ರು ರಘುಗೆ, ಸೊ ಅವನಿಗೆ ಒಂದು ರೀತಿಯಲ್ಲಿ ಲಕ್ ಅಂತಲೇ ಹೇಳ್ಬೋದು ಇವಾಗ. ಯಾಕಂದರೆ ಸೇಫ್ ತಂಡದಲ್ಲಿ ಇದ್ದಿದ್ರೆ ಇದೆಲ್ಲ ಸಿಗ್ತಾ ಇರಲಿಲ್ಲ. ಬಟ್ ಇನ್ ಕೇಸ್ ಆದರೆ ರಕ್ಷಿತಾಗೆ ಥ್ಯಾಂಕ್ಸ್ ಹೇಳ್ತಾನೆ ಅಂತ ಅನ್ಸುತ್ತೆ ರಘು ಅವರು. ಬಿಕಾಸ್ ಮೊನ್ನೆ ನೋಡಿದಾಗ ನೀನು ನನ್ನೇ ನಾಮಿನೇಟ್ ಮಾಡಿದೆ ಹಾಗೆ ಹೀಗೆ ಅಂದರೆ ರೀಸನ್ ನನಗೆ ಸರಿ ಅಂತ ಅನ್ಸಿಲ್ಲ ಅದೆಲ್ಲ ಮಾತಾಡಿದ್ರು. ಬಟ್ ಇನ್ ಕೇಸ್ ಕ್ಯಾಪ್ಟನ್ ಆದರೆ ಓಕೆ, ರಕ್ಷಿತ ತಗೊಂಡಿರುವಂಥ ನಿರ್ಧಾರ ರಘುಗೆ ಸರಿ ಅಂತ ಅನ್ಸುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ವಿನ್ ಆಗ್ತಾರೆ, ಸೊ ಯಾರು ಸೋಲ್ತಾರೆ ಅನ್ನೋವಂಥದ್ದು. ಬಟ್ ಕ್ಯೂರಿಯಾಸಿಟಿ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಗಿಲ್ಲಿ ಮಾಡಿರೋವಂಥದ್ದು ಖಂಡಿತವಾಗ್ಲೂ ಬೇಜಾರಾಗುತ್ತೆ ನನಗೆ ಒಬ್ಬ ಸಪೋರ್ಟರ್ ಆಗಿ. ಬಟ್ ರಕ್ಷಿತನೂ ಕೂಡ ಅಷ್ಟೇ. ಸೊ ಎರಡು ದಿನ ಆಯಿತು ಅವ್ರಿಗೊಂಥರ ಬ್ಯಾಡ್ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು. ಬೆಳಗ್ಗಿನ ಪ್ರೋಮೋದಲ್ಲೇ ಹೊಗಳಿದ್ದೆ ನಾನು ಗಿಲ್ಲಿಗೆ. ಬಿಕಾಸ್ ಏನಂತಂದರೆ ಬೆಳಗ್ಗಿನ ಪ್ರೋಮೋ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ರಿವ್ಯೂಲಿ ಹೇಳಿದ್ದೆ ಗಿಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾನೆ, ಬಟ್ ಆ ಪ್ರೋಮೋ ಯಾಕೆ ಆ ಥರ ಕಟ್ ಮಾಡಿದ್ದಾರೆ ಅಂತ. ಬಟ್ ಈ ಪ್ರೋಮೋ ಏನೇ ಕಟ್ ಮಾಡಿರ್ಬೋದು, ಬಟ್ ಆ ಟಾಸ್ಕ್ ನಡೆಯುವಂಥ ಟೈಮಲ್ಲಿ ಸೊ ಆ ರೀತಿಯಲ್ಲಿ ಹೋಗಿ ಕಿವಿನಲ್ಲಿ ಹೇಳುವಂಥದ್ದು ನನ್ನ ಪ್ರಕಾರ ತಪ್ಪು. ಜೊತೆಗೆ ನಿನ್ನೆ ಎಪಿಸೋಡಲ್ಲೂ ಕೂಡ ಅದನ್ನೇ ಹೇಳಿದ್ದೀನಿ ನಾನು. ಸೊ ಅಲ್ಲಿ ರಕ್ಷಿತಾಗೆ ಕೆಲವೊಂದು ಕೆಟ್ಟದಾಗಿರುವಂಥ ಒಂದು ಡಿಸಿಷನ್ಗಳು ಹೇಳ್ಕೊಡ್ತಿದ್ದ, ಬ್ಲಾಕ್ ಮಾಡು, ಯಾರಿಗೂ ಬಿಟ್ಕೊಡ್ಬೇಡ, ಹಾಗೆ ಹೀಗೆ ಅನ್ನುವಂಥದ್ದು. ಫಸ್ಟ್ ಒಂದು ಡಿಸ್ಕಷನಲ್ಲೂ ಕೂಡ ಅಲ್ಲಿ ಏನು ಯಾರು ರಕ್ಷಿತ್ ಅವ್ರು ಹಾಗೆ ಮಾಡಿದರು, ಯಾರಿಗೂ ಕೂಡ ಬಿಟ್ಕೊಡೋಕ್ಕೆ ರೆಡಿನೇ ಇರಲಿಲ್ಲ ಅಲ್ಲಿ. ಸೊ ಅವ್ರು ಹೇಳಿರುವಂಥದ್ದೇ ಆಯ್ತು ಅಲ್ಲಿ. ಸೊ ಈ ಥರದ ಒಂದು ಬೆಳವಣಿಗೆಗಳು ಖಂಡಿತವಾಗ್ಲೂ ರಕ್ಷಿತಾದ್ರೂ ಆಗಿರ್ಬೋದು, ಗಿಲ್ಲಿಗಾದರೂ ಆಗಿರ್ಬೋದು, ಅದು ಮುಂದೆ ಹೋಗ್ತಾ ಒಂದು ನೆಗೆಟಿವ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.